ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿ ತುಂಬ ಜಿರಳೆ ಆಗಿರುತ್ತೆ. ಆ ಜಿರಳೆ ಎಲ್ಲ ಹೋಗೋಕ್ಕೋಸ್ಕರ ಒಂದು ಹೋಮ್ ರೆಮಿಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಒಂದು 4 ಊದ್ಕಡ್ಡಿ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಊದ್ಕಡ್ಡಿ ಒಂದು 6 ಕರ್ಪೂರ ತೊಗೊಂಡಿದ್ದೀನಿ. ಮತ್ತು ಒಂದೆರಡು ಟಿಶ್ಯೂ ಪೇಪರ್. ಇಷ್ಟೇ ಸಾಕು. ತುಂಬ ದುಡ್ಡು ಕೊಟ್ಟು ಹೊರಗಿಂದ ತಂದು ಔಷಧಿ ಎಲ್ಲ ಇಟ್ಟು ಅದು ಹೋಗದೇ ಇದ್ರೂ ಹಂಗಾಗುತ್ತೆ ನೋಡಿ. ನಾನಿವಾಗ ಇಷ್ಟರಲ್ಲೇ ಮಾಡಿ ತೋರಿಸ್ತೀನಿ. ಈ ಊದ್ಕಡ್ಡಿನೆಲ್ಲ ಇದೆಯಲ್ವ ಮೇಲೆ ಇದನ್ನೆಲ್ಲ ತೆಕ್ಕೊಳ್ತೀನಿ. ಇದು ಕಡ್ಡಿಯಿಂದ ಸಾಂಬ್ರಾಣಿ ಎಲ್ಲ ಬೇರೆ ಮಾಡ್ಕೊಂಡಿದ್ದೀನಿ. ಕರ್ಪೂರ ಇಟ್ಕೊಂಡಿದ್ದೀನಿ. ನಾನಿವಾಗ ಇದನ್ನು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನಾನು ಪುಡಿ ಮಾಡ್ಕೊಳ್ತೀನಿ. ಇದು ಚೆಂದಾಗಿ ಪುಡಿ ಆಗಲಿ. ನಾನು ಈ ಪುಡಿನ 2 ಥರ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಲಿಕ್ವಿಡ್ ಮಾಡ್ಕೊಂಡಿಡೋದು, ಇನ್ನೊಂದು ಹಾಗೆ ಪೌಡರ್ ಬಟ್ಟೆಗಳ ಹತ್ರ ಎಲ್ಲ ಇಡೋದು ತೋರಿಸ್ತೀನಿ. ಈಗ ಇದಾಗಿದೆ. ಈ ಸ್ಮೆಲ್ಗೆ ಅದು ತಲೆ ಸುತ್ತ ಬಂದು ಹೊರಗೆ ಹೋಗುತ್ತೆ ನೋಡಿ. ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಈ ನೀರಿಗೆ ಇದು ಹಾಕ್ಬಿಟ್ಟು ಹೀಗೆ 10 ನಿಮಿಷ ಬಿಟ್ಟರೆ ಪೂರ ಎಲ್ಲ ಕರಗಿರುತ್ತೆ ಅದು. ನಾನು ಹಾಗೆ ಇಡ್ತಾಯಿದ್ದೀನಿ. ಈ ಪುಡಿನ ನೀವು ಟಿಶ್ಯೂ ಪೇಪರ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಪುಡಿ ಹಾಕಿ ಹೀಗೆ ಮಾಡಿ ನೀವು ಬೀರುನಲ್ಲಿ ಕಬಾರ್ಡಲ್ಲೆಲ್ಲ ನಿಮ್ಮ ಬಟ್ಟೆಗಳ ಜೊತೆ ಇಟ್ಟರೆ ಇದು ಜಿರಳೆ ಹೋಗುತ್ತೆ. ಈ ಸ್ಮೆಲ್ಗೆ ಬಟ್ಟೆನೂ ಸ್ಮೆಲ್ ಗಮ್ಮಂತ ಇರುತ್ತೆ. ಇದೊಂದಾಯಿತು. ಮತ್ತು ನಾವು ಲಿಕ್ವಿಡಾಗಿ ಹೇಳಿದ್ನಲ್ವ, ನೀರು ಹಾಕ್ಕೊಂಡಿದ್ದೀನಿ. ಇದು ಕರಗಬೇಕು. ಇದು ಕರಗಾದ್ಮೇಲೆ ಒಂದು 5 ನಿಮಿಷ ಬಿಟ್ಬಿಡಿ. ಆಮೇಲೆ ಕಾಟನ್ ತಗೊಂಡು ಹೀಗೆ ಇದನ್ನೆಲ್ಲ ನೀರಲ್ಲಿ ಅದ್ದಿ ಹೀಗೆ ಮಾಡಿಕೊಂಡು ನೀವು ಅಡುಗೆ ಮನೆಯಲ್ಲಿ ಬಾಕ್ಸ್ಗಳ ಮಧ್ಯೆ, ಸ್ಟವ್ಗಳ ಹತ್ರ, ಸಿಂಕ್ ಹತ್ರ ಎಲ್ಲ ಇಟ್ಟರೆ ಜಿರಳೆ ಹೋಗುತ್ತೆ. ಇದು ಒಂದೇ ಸಲ ಹೋಗಲ್ಲ. ಒಂದು 2-3 ದಿನ ಮಾಡಿ ಆಮೇಲೆ ನೋಡಿ ಒಂದು ಜಿರಳೆ ಇರಲ್ಲ. ಇಷ್ಟೇ. ಇದೆಲ್ಲ ಸಿಂಪಲ್ಲು. ಈಗ ಜಿರಳೆಗೆ ಔಷಧಿ ರೆಡಿಯಾಗಿದೆ. ಮನೆಯಲ್ಲಿರೋ ಸಾಮಗ್ರಿ ಇಟ್ಟೆ ನಾನು ಜಿರಳೆ ಔಷಧಿ ರೆಡಿ ಮಾಡಿದ್ದೀನಿ. ನೀವು ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಒತ್ತಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.